ವೆಲ್ಕಮ್ ಬ್ಯಾಕ್ ಟು ಆಯುಷ್ ಆ್ಯಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ನಾನು ಕಮೆಂಟನ್ನು ಗಮನಿಸಿದಾಗ ಅದರಲ್ಲಿ ಹೆಚ್ಚಾಗಿ ಕೇಳಿರುವಂತಹ ಪ್ರಶ್ನೆ, ಮಳೆಗಾಲದಲ್ಲಿ ನಾವು ಮಲ್ಲಿಗೆ ಗಿಡಗಳಿಗೆ ಯಾವೆಲ್ಲ ಗೊಬ್ಬರವನ್ನು ಹಾಕಬಹುದು? ಈ ಒಂದು ಪ್ರಶ್ನೆಯನ್ನು ಹಲವಾರು ಜನರು ಕೇಳಿರುವುದರಿಂದ ಇಂದಿನ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡುತ್ತಾ ಇದ್ದಲ್ಲಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳಿಗೆ ಗೊಬ್ಬರವನ್ನು ಹಾಕುವಾಗ ನಾವು ತುಂಬಾ ಜಾಗ್ರತೆಯಿಂದ ಹಾಕಬೇಕಾಗ್ತದೆ. ಕೆಲವೊಂದು ಗೊಬ್ಬರಗಳನ್ನು ಹಾಕಿದಾಗ ನಮ್ಮ ಗಿಡಗಳು ಕೊಳೆತು ಹೋಗುವ ಚಾನ್ಸಸ್ ಕೂಡ ಇರ್ತದೆ. ಇನ್ನು ಕೆಲವೊಂದು ಗೊಬ್ಬರವನ್ನು ಹಾಕಿದಾಗ ಅದು ನೀರಿನಲ್ಲಿ ಹರಿದು ಹೋಗ್ತದೆ. ಹಾಗಾಗಿ ನಾವು ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳಿಗೆ ಗೊಬ್ಬರವನ್ನು ಹಾಕುವಾಗ ಸ್ವಲ್ಪ ಆಲೋಚನೆ ಮಾಡಿ ಹಾಕಬೇಕಾಗ್ತದೆ. ಮೊದಲಿಗೆ ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ ಮಳೆಗಾಲದಲ್ಲಿ ಯಾವೆಲ್ಲ ಗೊಬ್ಬರವನ್ನು ಹಾಕ್ತೇನೆ ಅದನ್ನು ತಿಳಿಸ್ತೇನೆ. ನಂತರ ನಾನು ಇನ್ನು ಕೆಲವೊಂದು ಗೊಬ್ಬರಗಳನ್ನು ನೀವು ಮಳೆಗಾಲದಲ್ಲಿ ಹಾಕಬಹುದು, ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಮಳೆಗಾಲದಲ್ಲಿ ನಾವು ಮಲ್ಲಿಗೆ ಗಿಡಗಳ ಬುಡಕ್ಕೆ ಗೊಬ್ಬರವನ್ನು ಹಾಕುವಾಗ ಬೇಗನೆ ಕರಗಿ ಹೋಗದಂಥ ಗೊಬ್ಬರವನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ. ಇದು ಕಪ್ಪು ಬಣ್ಣದ ಕಾಳಿನ ರೀತಿಯಲ್ಲಿರುವ ಒಂದು ಫರ್ಟಿಲೈಸರ್ ಅಂತ ಹೇಳಬಹುದು. ಇದನ್ನು ನಾನು ಹತ್ತಿರದ ಫರ್ಟಿಲೈಸರ್ ಶಾಪ್ನಲ್ಲಿ ಪರ್ಚೇಸ್ ಮಾಡಿದ್ದೇನೆ. ಇದರ ಒಂದು ಬೆಲೆ ಇದರಲ್ಲಿ 220 ಅಂತ ಇದೆ. ನಾನು 180 ರೂಪಾಯಿ ಕೊಟ್ಟು ನಾನು ತಂದಿದ್ದೇನೆ. ಇನ್ನು ಮುಂದಿನ 3 ತಿಂಗಳ ಕಾಲ ನಾವು ಇದನ್ನೇ ಹಾಕಬೇಕಾಗ್ತದೆ. ಹಾಗಾಗಿ ಇದನ್ನು ನಾನು 2 ಪ್ಯಾಕ್ನಷ್ಟು ತಂದಿದ್ದೇನೆ. ಇದು ಒಂದು ಗಿಡಕ್ಕೆ ತುಂಬ ಏನು ಹಾಕಬೇಕಂತ ಇಲ್ಲ. ಒಂದು ಗಿಡಕ್ಕೆ ಒಂದು ದೊಡ್ಡ ಸ್ಪೂನ್ನಷ್ಟು ಹಾಕಿದರೆ ಸಾಕಾಗ್ತದೆ. ಗಿಡದ ಸುತ್ತಲೂ ಹಾಕಿ ಅದಕ್ಕೆ ಸ್ವಲ್ಪ ಮಣ್ಣಿನಿಂದ ಕವರ್ ಮಾಡಬೇಕು. ಇದು ಎಲ್ಲರಿಗೂ ತಿಳಿದೇ ಇದೆ, ಪೆಗಾಸಸ್. ಇದು ಗೊಬ್ಬರವಾಗಿ ನಾವು ಗಿಡಗಳಿಗೆ ಹಾಕುವುದಲ್ಲ, ಆದರೂ ಕೂಡ ಮಳೆಗಾಲದಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಬಹುದು. ಯಾಕಂದರೆ ಮಳೆಗಾಲದಲ್ಲಿ ವೈಟ್ ಫ್ಲೈಸ್ಗಳ ತೊಂದರೆ ತುಂಬಾ ಇರ್ತದೆ. ಹಾಗಾಗಿ ಅದನ್ನು ತಂದಿದ್ದೇನೆ. ಹಾಗೆ ಇದು ನೋಡಿ, ಬಯೋವಿಟಾ ಅಂತ. ನಾನು ಲಾಸ್ಟ್ ಟೈಮ್ ಹೋದಾಗ ಟಿಕ್ಟಾಕ್ ಅನ್ನುವಂತಹ ಒಂದು ಗಿಡದ ಒಂದು ಬೆಳವಣಿಗೆಗಾಗಿ ಹಾಕುವಂತಹ ಲಿಕ್ವಿಡನ್ನು ಕೊಟ್ಟಿದ್ರು. ಈ ಬಾರಿ ಅದು ಇಲ್ಲ ಅಂತ ಬಯೋವಿಟಾವನ್ನೇ ಕೊಟ್ಟಿದ್ದಾರೆ. ನಾನು ನನ್ನ ಮಲ್ಲಿಗೆ ಕೃಷಿಯ ಸ್ಟಾರ್ಟಿಂಗಲ್ಲಿ ಹಾಕಿದಂತಹ ಒಂದು ಲಿಕ್ವಿಡ್ ಅಂತ ಹೇಳಬಹುದು. ನಾನು ಇದನ್ನೇ ಹಾಕಿ ನನ್ನ ಗಿಡಗಳನ್ನು ಬೆಳೆಸ್ತಾ ಇದ್ದೆ. ಮಧ್ಯದಲ್ಲಿ ಈ ಒಂದು ಲಿಕ್ವಿಡ್ ನನಗೆ ಸಿಕ್ಕಿರಲಿಲ್ಲ. ಆಗ ಅವರು ಟಿಕ್ಟಾಕನ್ನು ಕೊಟ್ಟಿದ್ರು. ಈಗ ಪುನಃ ಇದು ಬಂದಿದೆ ಅಂತ ಹೇಳಿದರು. ಹಾಗಾಗಿ ನಾನು ಬಯೋವಿಟಾವನ್ನೇ ತರಿಸಿದ್ದೇನೆ. ಹಾಗೆ ಮಳೆಗಾಲದಲ್ಲಿ ಫರ್ಟಿಲೈಸರ್ ಜೊತೆಗೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಬಹುದು, ಫಾಸ್ಮೈಟ್ ಅಂತ. ಇದು ನಾನು ಮಲ್ಲಿಗೆ ಗಿಡಗಳಲ್ಲಿ ಹುಳಗಳು ಬಂದಾಗ ಹಾಕುವಂತಹ ಒಂದು ಲಿಕ್ವಿಡ್ ಅಂತ ಹೇಳಬಹುದು. ನಾನು ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದಂತೆ ನಾವು ಯಾವುದೇ ಒಂದು ಗೊಬ್ಬರವನ್ನು ಹಾಕಿ ಗಿಡಗಳಲ್ಲಿ ಹೂವಿನ ಒಂದು ಪ್ರಮಾಣವನ್ನು ಜಾಸ್ತಿ ಮಾಡಬಹುದು. ಆದರೆ ಆ ಎಲ್ಲ ಹೂಗಳು ನಮಗೆ ಸಿಗಬೇಕಾದ್ರೆ ನಾವು ಅದನ್ನು ಸರಿಯಾಗಿ ಮೇಂಟೈನ್ ಮಾಡಬೇಕಾದ್ರೆ ಹುಳಗಳ ಒಂದು ಸ್ಪ್ರೇಯನ್ನು ಹಾಕಲೇಬೇಕಾಗ್ತದೆ. ಹೀಗೆ ನಾನು ಈ ಬಾರಿಯ ಮಳೆಗಾಲದಲ್ಲಿ ನನ್ನ ಮಲ್ಲಿಗೆ ಗಿಡಗಳ ಆರೈಕೆಗಾಗಿ ಫರ್ಟಿಲೈಸರ್ ಶಾಪ್ನಿಂದ ಇಷ್ಟು ಐಟಮ್ಸನ್ನು ತಂದಿದ್ದೇನೆ. ಮಳೆಗಾಲದಲ್ಲಿ ಅಪರೂಪಕ್ಕೆ ಬಿಸಿಲು ಬರ್ತದೆ. ಆ ಬಿಸಿಲು ಬಂದಂತಹ ಸಮಯದಲ್ಲಿ ನಾವು ಕೂಡಲೇ ಫರ್ಟಿಲೈಸರ್ ಮತ್ತು ಸ್ಪ್ರೇಯನ್ನು ಹಾಕಲೇಬೇಕಾಗ್ತದೆ. ಬಿಸಿಲು ಬಂದ ತಕ್ಷಣ ನಾವು ಫರ್ಟಿಲೈಸರ್ ಶಾಪ್ಗೆ ಹೋಗಿ ಫರ್ಟಿಲೈಸರನ್ನು ತಂದು ಹಾಕುವಷ್ಟು ಸಮಯ ಇರುವುದಿಲ್ಲ. ಹಾಗಾಗಿ ಇವಾಗಲೇ ನಾವು ಇಷ್ಟನ್ನು ರೆಡಿ ಮಾಡಿಕೊಳ್ಬೇಕಾಗ್ತದೆ. ಹಾಗಾಗಿ ಇದನ್ನು ನಾನು ರೆಡಿ ಮಾಡಿಕೊಂಡಿದ್ದೇನೆ. ಇದರಲ್ಲಿ ಬಾಸ್ ಮತ್ತು ಬಯೋವಿಟಾ ಗಿಡಗಳ ಒಂದು ಬೆಳವಣಿಗೆಗಾಗಿ, ಹಾಗೆ ಹುಳಗಳ ನಿಯಂತ್ರಣಕ್ಕಾಗಿ ಪೆಗಾಸಸ್ ಮತ್ತು ಫಾಸ್ಮೈಟನ್ನು ತಂದಿದ್ದೇನೆ. ಇದಲ್ಲದೆ ನಾನು ಕಳೆದ ವರ್ಷ ತಂದಂತಹ ಒಂದು ಫರ್ಟಿಲೈಸರನ್ನು ತೋರಿಸ್ತೇನೆ. ಅದು ಅಂತೂ ತುಂಬಾ ಒಳ್ಳೆಯ ಒಂದು ರಿಸಲ್ಟನ್ನು ನೀಡಿತ್ತು. ಅದು ಯಾವುದಂದರೆ, ಹೆಚ್ಚಿನವರಿಗೆ ತಿಳಿದಿರಬಹುದು, ಬಿ ಸ್ಟಾರ್. ನಾನು ಹೆಚ್ಚಾಗಿ ನನ್ನ ವಿಡಿಯೋಸ್ಗಳಲ್ಲಿ ತಿಳಿಸ್ತಾ ಇರ್ತೇನೆ. ಬಿ ಸ್ಟಾರನ್ನು ಹಾಕಿದಾಗ ನನ್ನ ಗಿಡಗಳಲ್ಲಿ ತುಂಬಾ ಒಳ್ಳೆಯ ಒಂದು ರಿಸಲ್ಟ್ ಬಂದಿತ್ತು ಅಂತ. ಆದರೆ ಈ ಬಾರಿ ನನಗೆ ಅದನ್ನು ತರಲಿಕ್ಕೆ ಆಗಲಿಲ್ಲ. ಅದರ ಬದಲಿಗೆ ನಾನು ಬಾಸನ್ನು ತಂದಿದ್ದು. ಅಂದರೆ ಬಿ ಸ್ಟಾರನ್ನು ತರಲು ನನಗೆ ಸ್ವಲ್ಪ ದೂರ ಹೋಗಿ ತರಬೇಕಾಗ್ತದೆ. ಅಷ್ಟು ದೂರ ಹೋಗಲಿಕ್ಕೆ ನನಗೆ ಸಮಯ ಇರಲಿಲ್ಲ. ನಾನು ತುಂಬ ದಿನಗಳಿಂದ ಟ್ರೈ ಮಾಡ್ತಾ ಇದ್ದೆ ಹೋಗಿ ತರಬೇಕು ಅಂತ. ಆದರೆ ಸಾಧ್ಯವಾಗದೇ ಇದ್ದ ಕಾರಣ ನಮ್ಮ ಊರಿನಲ್ಲೇ ಇರುವಂತಹ ಫರ್ಟಿಲೈಸರ್ ಶಾಪ್ಗೆ ಹೋಗಿ ಬಾಸನ್ನು ನಾನು ಪರ್ಚೇಸ್ ಮಾಡಿದ್ದು. ನಿಮಗೆ ಬಿ ಸ್ಟಾರನ್ನು ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಆದರೆ ನೀವು ಖಂಡಿತವಾಗಿಯೂ ಬಿ ಸ್ಟಾರನ್ನು ತಂದು ನಿಮ್ಮ ಗಿಡಗಳಿಗೆ ಮಳೆಗಾಲದಲ್ಲಿ ಹಾಕಿ. ಹೀಗೆ ಮಳೆಗಾಲದಲ್ಲಿ ಈ ರೀತಿಯಾದ ಕಾಳು ರೀತಿಯಾದ ಯಾವುದೇ ಒಂದು ಫರ್ಟಿಲೈಸರನ್ನು ನಿಮ್ಮ ಗಿಡಗಳಿಗೆ ಹಾಕಬಹುದು. ಆದರೆ ಅದನ್ನು ಪರ್ಚೇಸ್ ಮಾಡುವಾಗ ಇದು ಮಲ್ಲಿಗೆ ಗಿಡಕ್ಕೆ ಆಗ್ತದಾ ಅಂತ ನೀವು ಫರ್ಟಿಲೈಸರ್ ಶಾಪ್ನಲ್ಲಿ ಕೇಳಿ ನಂತರ ಅದನ್ನು ಪರ್ಚೇಸ್ ಮಾಡಿ ಗಿಡಗಳಿಗೆ ಹಾಕಬೇಕಾಗ್ತದೆ. ಹಾಗೆಯೇ ಮಳೆಗಾಲದಲ್ಲಿ ನಾವು ಈ ರೀತಿಯಾದ ಒಂದು ಫರ್ಟಿಲೈಸರ್ ಹಾಕುವುದರಿಂದ ಅದು ಅಷ್ಟು ಬೇಗನೆ ಕರಗಿ ಇಳಿದು ಹೋಗುವುದಿಲ್ಲ. ಹಾಗೆಯೇ ಡೈಲಿ ಸ್ವಲ್ಪವೇ ಅದು ಕರಗ್ತಾ ಇರ್ತದೆ. ಡೈಲಿ ಗಿಡಗಳಿಗೆ ಸ್ವಲ್ಪವೇ ಪೋಷಕಾಂಶಗಳು ದೊರೆಯುತ್ತಾ ಹೋಗ್ತದೆ ಅಂತಲೇ ಹೇಳಬಹುದು. ಇದಿಷ್ಟು ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ ಹಾಕುವಂತಹ ಫರ್ಟಿಲೈಸರ್ ಹಾಗೂ ಸ್ಪ್ರೇ ಆಗಿದೆ.
ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳ ಇನ್ನೂ ಒಳ್ಳೆಯ ಒಂದು ಆರೈಕೆಗಾಗಿ, ಒಳ್ಳೆಯ ಒಂದು ಬೆಳವಣಿಗೆಗಾಗಿ ಇನ್ನೂ ಯಾವೆಲ್ಲ ಗೊಬ್ಬರವನ್ನು ಹಾಕಬಹುದು ಅಂತ ಕೇಳಿದರೆ, ಎಪ್ಸಮ್ ಸಾಲ್ಟನ್ನು ನೀವು ನಿಮ್ಮ ಗಿಡಗಳಿಗೆ ಹಾಕಬಹುದು. ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳ ಎಲೆಗಳನ್ನು ನೀವೆಲ್ಲರೂ ಗಮನಿಸಿರಬಹುದು, ಅದು ಹಳದಿ ಆಗ್ತಾ ಹೋಗ್ತದೆ. ಇದನ್ನು ತಡೆಯಲು ನಾವು ಎಪ್ಸಮ್ ಸಾಲ್ಟನ್ನು ನಮ್ಮ ಗಿಡಗಳಿಗೆ ಹಾಕಬಹುದು. ಇದರಿಂದ ಎಲೆಗಳು ಹಳದಿ ಆಗುವುದನ್ನು ಸ್ವಲ್ಪ ಮಟ್ಟಿಗೆ ತಡೆದು ಗಿಡಗಳ ಎಲೆಗಳು ಸ್ವಲ್ಪ ಹಸಿರಾಗಿಯೇ ಇರ್ತದೆ. ಹಾಗಾಗಿ ನಾವು ಗಿಡಗಳಿಗೆ ಎಪ್ಸಮ್ ಸಾಲ್ಟನ್ನು ಮಳೆಗಾಲದಲ್ಲಿ ಹಾಕಬಹುದು. ಮಳೆಗಾಲದಲ್ಲಿ ಇದನ್ನು ಹಾಕುವಾಗ ಗಿಡಗಳ ಎಲೆಗಳಿಗೆ ಸ್ಪ್ರೇ ಮಾಡಿದರೆ ಒಳ್ಳೆಯದು. ಯಾಕಂದರೆ ನಾವು ಗಿಡದ ಬುಡಕ್ಕೆ ಹಾಕಿದಾಗ ಅತಿಯಾದ ಮಳೆ ಬಂದರೆ ಅದು ಕೂಡ ಇಳಿದು ಹೋಗ್ತದೆ. ಹಾಗಾಗಿ ಎಲೆಗಳಿಗೆ ಸ್ಪ್ರೇ ಮಾಡಿದರೆ ಒಳ್ಳೆಯದು. 1 ಲೀಟರ್ ನೀರಿಗೆ ಸಾಧಾರಣ 5 ಗ್ರಾಮ್ನಷ್ಟು ಎಪ್ಸಮ್ ಸಾಲ್ಟನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಗಿಡಗಳ ಎಲೆಗಳ 2 ಸೈಡ್ನಲ್ಲೂ ಕೂಡ ನೀವು ಸ್ಪ್ರೇ ಮಾಡಬೇಕು. ಆದರೆ ಸ್ಪ್ರೇ ಮಾಡಿದ 2-3 ಗಂಟೆಗಳ ಕಾಲ ಮಳೆ ಬರಬಾರ್ದು. ಯಾಕಂದರೆ ಸ್ಪ್ರೇ ಮಾಡಿದ ನಂತರ ಮಳೆ ಬಂದರೆ ನಾವು ಹಾಕಿದಂಥ ಸ್ಪ್ರೇ ಎಲ್ಲ ಮಳೆ ನೀರಿನಲ್ಲಿ ಹೋಗ್ತದೆ. ಹಾಗಾಗಿ ಯಾವಾಗ ಬಿಸಿಲು ಬರ್ತದೆ ಅದನ್ನು ಗಮನಿಸಿ ನೀವು ಗಿಡಗಳಿಗೆ ಇದನ್ನು ಸ್ಪ್ರೇ ಮಾಡಬೇಕು. ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದ್ದರೆ ನಿಮಗೆ ಸ್ಪ್ರೇ ಮಾಡಲು ಸಾಧ್ಯವಿಲ್ಲ, ಆದರೂ ಕೂಡ ಎಪ್ಸಮ್ ಸಾಲ್ಟ್ ಹಾಕಬೇಕು ಅಂತ ಇದ್ದಲ್ಲಿ ಗಿಡಗಳ ಬುಡಕ್ಕೂ ಕೂಡ ಹಾಕಬಹುದು. ಗಿಡಗಳ ಬುಡವನ್ನು ಸ್ವಲ್ಪ ಹೊಂಡದ ರೀತಿಯಲ್ಲಿ ಮಾಡಿಕೊಂಡು, ಅಂದರೆ ಗಿಡದ ಸುತ್ತಲೂ ಸ್ವಲ್ಪ ಮಣ್ಣನ್ನು ಅಗೆದುಕೊಂಡು ಅದರಲ್ಲಿ 1 ಸ್ಪೂನ್ನಷ್ಟು ಈ ಎಪ್ಸಮ್ ಸಾಲ್ಟನ್ನು ಹಾಕಿ ನಂತರ ಮಣ್ಣನ್ನು ಮುಚ್ಚಬೇಕು. ಹೀಗೆ ಮಾಡುವುದರಿಂದ ಗಿಡಗಳ ಎಲೆಗಳು ತುಂಬಾ ಚೆನ್ನಾಗಿ ಹಸಿರಾಗಿರ್ತದೆ. ಹಾಗೆ ಗಿಡಗಳ ಬೆಳವಣಿಗೆ ಕೂಡ ಚೆನ್ನಾಗಿ ಇರ್ತದೆ. ಹಾಗೆ ನಾನು ಯಾವಾಗಲೂ ಹೇಳುವಂತೆ ಮಳೆಗಾಲದಲ್ಲಿ ಪ್ಲಾಸ್ಟಿಕ್ ಕವರನ್ನು ಹಾಕಿ, ಆಗ ನಾವು ಹಾಕಿದಂತಹ ಎಪ್ಸಮ್ ಸಾಲ್ಟ್ ನೀರಿನಲ್ಲಿ ಇಳಿದು ಹೋಗುವುದಿಲ್ಲ. ಹಾಗೆಯೇ ಮಳೆಗಾಲದಲ್ಲಿ ತುಂಬ ಸೂಕ್ತವಾದ ಒಂದು ಫರ್ಟಿಲೈಸರ್ ಅಂದರೆ ಬೋನ್ ಮೀಲ್ ಪೌಡರ್ ಅಂತಲೇ ಹೇಳಬಹುದು. ಇದನ್ನು ನಾವು ಮಲ್ಲಿಗೆ ಗಿಡಗಳಿಗೆ ಹಾಕುವುದರಿಂದ ಗಿಡಗಳ ಬೇರುಗಳು ತುಂಬ ಸ್ಟ್ರಾಂಗ್ ಆಗಿ ಬೆಳೆಯುತ್ತದೆ. ಹಾಗೆ ಗಿಡಗಳು ಕೂಡ ಚೆನ್ನಾಗಿ ಬೆಳೆಯುತ್ತದೆ. ಹಾಗೆ ಒಳ್ಳೆಯ ಒಂದು ಇಳುವರಿ ಸಿಗ್ತದೆ ಅಂತಲೇ ಹೇಳಬಹುದು. ನಾವು ಮಳೆಗಾಲದಲ್ಲಿ ಬೋನ್ ಮೀಲ್ ಪೌಡರನ್ನು ಗಿಡಗಳಿಗೆ ಹಾಕುವುದರಿಂದ ಮಳೆಗಾಲದ ನಂತರ ನಮ್ಮ ಗಿಡಗಳು ತುಂಬಾ ವೀಕ್ ಆಗುವುದನ್ನು ತಡೆಯಬಹುದು ಅಂತಲೇ ಹೇಳಬಹುದು. ಅಂದರೆ ಮಳೆಗಾಲದ ನಂತರ ಗಿಡಗಳ ಗೆಲ್ಲುಗಳನ್ನು ನೀವು ಗಮನಿಸಿದಾಗ ಅದು ಸ್ವಲ್ಪ ಕಡ್ಡಿಯಾಗಿರ್ತದೆ. ಅದರಲ್ಲಿ ಎಲೆಗಳೆಲ್ಲ ಕಡಿಮೆ ಇರ್ತದೆ. ಅಂದರೆ ಚಿಗುರುಗಳು ತುಂಬ ಕಡಿಮೆಯಾಗಿ ಬರ್ತದೆ. ಆ ಒಂದು ಸಮಯದಲ್ಲಿ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಹೊಂದಬೇಕಂದ್ರೆ ಇವಾಗಲೇ ನಾವು ನಮ್ಮ ಗಿಡಗಳಿಗೆ ಬೋನ್ ಮೀಲ್ ಪೌಡರನ್ನು ಹಾಕಬೇಕಾಗ್ತದೆ. ಈಗ ನಿಮಗೆ ಅನಿಸ್ತಾ ಇರಬಹುದು, ಈ ಬೋನ್ ಮೀಲ್ ಪೌಡರನ್ನು ನಾವು ಗಿಡದ ಬುಡಕ್ಕೆ ಹಾಕಿದರೆ ತುಂಬ ಮಳೆ ಬಂದಾಗ ಅದು ಇಳಿದು ಹೋಗುವುದಿಲ್ವಾ ಅಥವಾ ಕರಗಿ ಹೋಗುವುದಿಲ್ವಾ ಅಂತ. ಖಂಡಿತವಾಗಿಯೂ ಆ ರೀತಿಯಾಗಿ ಆಗುವುದಿಲ್ಲ. ಯಾಕಂದರೆ ಬೋನ್ ಮೀಲ್ ಪೌಡರ್ ಅನ್ನುವಂತಹದ್ದು ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಒಂದು ಫರ್ಟಿಲೈಸರ್ ಅಂತ ಹೇಳ್ಬಹುದು. ಅದು ಮಣ್ಣಿನಲ್ಲಿ ಸೇರಲು ಅಥವಾ ಕರಗಲು ಸಾಧಾರಣ 2-3 ತಿಂಗಳೇ ಬೇಕಾಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ನಾವು ಮಳೆಗಾಲದಲ್ಲಿ ಗಿಡಗಳಿಗೆ ಹಾಕಿದರೆ ಸ್ವಲ್ಪವೇ ಅದರ ಒಂದು ಪೋಷಕಾಂಶಗಳು ಗಿಡಕ್ಕೆ ಸಿಗ್ತಾ ಹೋಗ್ತದೆ. ಅದರ ಸರಿಯಾದ ರಿಸಲ್ಟ್ ಮಳೆಗಾಲದ ನಂತರ ನಮಗೆ ಸಿಗ್ತದೆ. ನಮಗೆ ನಿಜವಾಗ್ಲೂ ಆವಾಗ ಗಿಡಗಳಲ್ಲಿ ಒಳ್ಳೆಯ ಒಂದು ಇಳುವರಿ ಬೇಕಾಗಿರ್ತದೆ. ಯಾಕಂದರೆ ಆಗ ಹಬ್ಬಗಳ ಸಮಯ ಇರ್ತದೆ, ರೇಟ್ ಕೂಡ ತುಂಬ ಚೆನ್ನಾಗಿರ್ತದೆ. ಹಾಗೆ ಹೆಚ್ಚಿನವರ ಗಿಡಗಳು ಹಾಳಾಗಿರ್ತದೆ. ಆ ಒಂದು ಸಮಯದಲ್ಲಿ ನಮ್ಮ ಗಿಡದಲ್ಲಿ ಹೂವು ಸಿಗ್ತಾ ಇದೆ ಅಂದರೆ ನಮಗೂ ಕೂಡ ಖುಷಿ ಇರ್ತದೆ. ಹಾಗಾಗಿ ಮಳೆಗಾಲದಲ್ಲಿ ಈ ಬೋನ್ ಮೀಲ್ ಪೌಡರನ್ನು ನಿಮ್ಮ ಗಿಡಗಳಿಗೆ ಹಾಕಬಹುದು. ಇದನ್ನು ನಾವು ಗಿಡಗಳಿಗೆ ಯಾವ ರೀತಿಯಲ್ಲಿ ಹಾಕಬೇಕು ಅಂದರೆ, ಒಂದು ಗಿಡಕ್ಕೆ ನೀವು 2-3 ಸ್ಪೂನಷ್ಟು ಹಾಕಬಹುದು. ಹಾಗೆ ಹಾಕುವಾಗ ಮಣ್ಣನ್ನು ಸ್ವಲ್ಪ ನೀವು ಬಿಡಿಸಿಕೊಂಡು ಸ್ವಲ್ಪ ಆಳಕ್ಕೆ ಬಿಡಿಸಬೇಕಾಗ್ತದೆ. ನಂತರ ಈ ಬೋನ್ ಮೀಲ್ ಪೌಡರನ್ನು ಹಾಕಿ ಪುನಃ ಮಣ್ಣನ್ನು ಮುಚ್ಚಬೇಕಾಗ್ತದೆ. ಇದನ್ನು ಮಣ್ಣಿನ ಮೇಲ್ಭಾಗದಲ್ಲಿ ಹಾಕಿ ಹಾಗೆ ಇಡಬಾರ್ದು. ಯಾಕಂದರೆ ನಾಯಿ ಬೆಕ್ಕುಗಳು ಇದರ ಒಂದು ವಾಸನೆಗೆ ಬಂದು ತಿನ್ನಲು ಹೋಗ್ತದೆ, ಗಿಡಗಳನ್ನು ಹಾಳು ಮಾಡ್ತದೆ. ಹಾಗಾಗಿ ನಾವು ಆದಷ್ಟು ಆಳದಲ್ಲಿ ಇದನ್ನು ಹಾಕಿ ಮಣ್ಣನ್ನು ಮುಚ್ಚಿಟ್ಟರೆ ಯಾವುದೇ ಒಂದು ಸಮಸ್ಯೆ ಆಗುವುದಿಲ್ಲ. ಇದನ್ನು ಎಷ್ಟು ದಿನಕ್ಕೊಮ್ಮೆ ಗಿಡಗಳಿಗೆ ಹಾಕಬೇಕು ಅಂತ ಕೇಳಿದರೆ, ನೀವು ಮಳೆಗಾಲದಲ್ಲಿ ಒಮ್ಮೆ ಹಾಕಿದರೆ ಸಾಕಾಗ್ತದೆ. ಅಂದರೆ 2 ತಿಂಗಳಿಗೊಮ್ಮೆ ಅಥವಾ 3 ತಿಂಗಳಿಗೊಮ್ಮೆ ನೀವು ಗಿಡಗಳಿಗೆ ಹಾಕಿದರೆ ಸಾಕಾಗ್ತದೆ. ಇದನ್ನು ಹಾಕುವುದರ ಜೊತೆಗೆ ಬೇರೆ ಯಾವುದೇ ನೀವು ಫರ್ಟಿಲೈಸರನ್ನು ಗಿಡಗಳಿಗೆ ಹಾಕಬಹುದು. ಅಂದರೆ ಇದರ ಜೊತೆಗೆ ನೀವು ಕಾಂಪೋಸ್ಟ್ ಗೊಬ್ಬರಗಳನ್ನು ಹಾಕಬಹುದು ಅಥವಾ ಮಳೆಗಾಲದ ನಂತರ ಹಿಂಡಿಗಳನ್ನು ಕೂಡ ಹಾಕಬಹುದು. ಆದರೆ ಇದನ್ನು ನೀವು 15 ದಿನಕ್ಕೊಮ್ಮೆ ಹಾಕಲಿಕ್ಕೆ ಹೋಗಬೇಡಿ. 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಹಾಕಿ. ಇನ್ನು ಮಳೆಗಾಲದಲ್ಲಿ ನಾವು ಎರೆಹುಳು ಗೊಬ್ಬರವನ್ನು ನಮ್ಮ ಮಲ್ಲಿಗೆ ಗಿಡಗಳಿಗೆ ಹಾಕಬಹುದು. ಮಳೆಗಾಲದಲ್ಲಿ ಎರೆಹುಳು ಗೊಬ್ಬರವನ್ನು ಹಾಕಿದರೆ ಬೇರುಗಳು ಕೊಳೆಯುವುದಿಲ್ಲ. ಹಾಗಾಗಿ ನೀವು ಇದನ್ನು ಧೈರ್ಯದಿಂದ ಗಿಡಗಳಿಗೆ ಹಾಕಬಹುದು. ಇದನ್ನು ಗಿಡಗಳಿಗೆ ಹಾಕುವುದರಿಂದ ಬೇರುಗಳಿಗೆ ನಿಧಾನವಾಗಿ ಇದರ ಒಂದು ಪೋಷಕಾಂಶಗಳು ದೊರೆಯುತ್ತಾ ಹೋಗ್ತದೆ.
ಹಾಗೆ ಇದನ್ನು ನಾವು ಮೇಲ್ಪದರದ ಮಣ್ಣಿಗೆ ಹಾಕಿದರೆ, ಅಂದರೆ ಗಿಡದ ಬುಡದ ಮಣ್ಣಿಗೆ ಹಾಕಿದರೆ, ಕೆಲವೊಮ್ಮೆ ಮಳೆ ನೀರು ತುಂಬ ಬಂದಾಗ ಮಣ್ಣಿನ ಮೇಲ್ಪದರ ಕೆಸರಂತಾಗ್ತದೆ. ಅದನ್ನು ನಾವು ಈ ಎರೆಹುಳು ಗೊಬ್ಬರವನ್ನು ಹಾಕುವುದರ ಮೂಲಕ ತಡೆಗಟ್ಟಬಹುದು ಅಂತಲೇ ಹೇಳಬಹುದು. ಆದರೆ ಮೇಲ್ಪದರದ ಮಣ್ಣು ಮತ್ತು ಎರೆಹುಳು ಗೊಬ್ಬರವನ್ನು ಸರಿಯಾಗಿ ನೀವು ಮಿಕ್ಸ್ ಮಾಡಿ ಇಡಬೇಕು. ಹೀಗೆ ಸುಮ್ಮನೆ ಹಾಕಿ ಅದರಷ್ಟಕ್ಕೆ ಬಿಟ್ಟರೆ ಆಗುವುದಿಲ್ಲ. ಮಣ್ಣು ಮತ್ತು ಎರೆಹುಳು ಗೊಬ್ಬರ ಸರಿಯಾಗಿ ಮಿಕ್ಸ್ ಆಗಿರಬೇಕು. ಆಗ ಮಾತ್ರ ಗಿಡಗಳಿಗೆ ಪೋಷಕಾಂಶಗಳು ದೊರೆಯುತ್ತದೆ. ಹಾಗೆ ಮೇಲ್ಪದರದ ಮಣ್ಣು ಅಷ್ಟೊಂದು ಅಂಟಾಗುವುದಿಲ್ಲ ಅಂತಲೇ ಹೇಳಬಹುದು. ಈ ಎರೆಹುಳು ಗೊಬ್ಬರವನ್ನು ನಾವು ಗಿಡಗಳಿಗೆ 15 ದಿನಕ್ಕೊಮ್ಮೆ ಹಾಕಬಹುದು. ಈ ಗೊಬ್ಬರ ಜಾಸ್ತಿ ಆದರೂ ಕೂಡ ಯಾವುದೇ ಒಂದು ಸಮಸ್ಯೆ ಆಗುವುದಿಲ್ಲ. ಹಾಗಾಗಿ ಮಳೆಗಾಲದಲ್ಲಿ ನೀವು ಎರೆಹುಳು ಗೊಬ್ಬರವನ್ನು ಗಿಡಗಳಿಗೆ ಹಾಕಬಹುದು. ಹಾಗೆಯೇ ನೀವು ಮಳೆಗಾಲದಲ್ಲಿ ಕಾಂಪೋಸ್ಟ್ ಗೊಬ್ಬರವನ್ನು ಕೂಡ ಗಿಡಗಳ ಬುಡಕ್ಕೆ ಹಾಕಬಹುದು. ಆದರೆ ಆ ಗೊಬ್ಬರದಲ್ಲಿ ಯಾವುದೇ ರೀತಿಯಾದ ಹಿಂಡಿಗಳು ಮಿಕ್ಸ್ ಆಗಿರಬಾರ್ದು. ಅಂದರೆ ನಾವು ಮಾರ್ಕೆಟಲ್ಲಿ ಪರ್ಚೇಸ್ ಮಾಡುವಂತಹ ಕಂಪೋಸ್ಟ್ ಗೊಬ್ಬರದಲ್ಲಿ ಕೆಲವೊಮ್ಮೆ ಹಿಂಡಿಗಳೆಲ್ಲ ಮಿಕ್ಸ್ ಮಾಡಿ ಇರ್ತಾರೆ. ಆ ರೀತಿಯಾದ ಕಂಪೋಸ್ಟ್ ಗೊಬ್ಬರವನ್ನು ಮಳೆಗಾಲದಲ್ಲಿ ಗಿಡಗಳಿಗೆ ಹಾಕಬೇಡಿ. ಕೆಲವೊಮ್ಮೆ ನೀವು ತರಕಾರಿ ಸಿಪ್ಪೆಗಳನ್ನು ಹಾಕಿ ಕಂಪೋಸ್ಟ್ ಗೊಬ್ಬರವನ್ನು ತಯಾರಿಸಿರ್ತೀರ. ಅದನ್ನು ಬೇಕಾದರೆ ಗಿಡಗಳಿಗೆ ಹಾಕಬಹುದು. ಆದರೆ ಅದು ಸರಿಯಾಗಿ ಗೊಬ್ಬರ ಆಗಿರಬೇಕು. ಅಲ್ಲಲ್ಲಿ ತರಕಾರಿ ಸಿಪ್ಪೆಗಳು ಇದ್ದು ಹಸಿ ಆಗಿದ್ದರೆ ಅದನ್ನೆಲ್ಲ ಹಾಕಲಿಕ್ಕೆ ಹೋಗಬೇಡಿ. ಯಾಕಂದರೆ ಮಳೆಗಾಲದಲ್ಲಿ ಅದೆಲ್ಲ ಕೊಳೆತು ಅಲ್ಲೇ ಹುಳ ಆಗ್ತದೆ. ಹಾಗಾಗಿ ಮಳೆಗಾಲದಲ್ಲಿ ಗಿಡಗಳ ಬುಡಕ್ಕೆ ಹಾಕುವಂತಹ ಕಂಪೋಸ್ಟ್ ಗೊಬ್ಬರ ಮಣ್ಣಿನಂತೆ ಪುಡಿ ಪುಡಿ ಆಗಿರಬೇಕಾಗ್ತದೆ. ಹಸಿ ಆಗಿದ್ದರೆ ಅದನ್ನು ಹಾಕಲಿಕ್ಕೆ ಹೋಗಬೇಡಿ. ಹೀಗೆ ಮಳೆಗಾಲದಲ್ಲಿ ನೀವು ಮಲ್ಲಿಗೆ ಗಿಡಗಳಿಗೆ ಕಾಳು ರೀತಿಯಾದ ಯಾವುದೇ ಒಂದು ಫರ್ಟಿಲೈಸರ್ ಶಾಪ್ನಿಂದ ತಂದು ಹಾಕಬಹುದು. ಹಾಗೆಯೇ ಎರೆಹುಳು ಗೊಬ್ಬರವನ್ನು ಹಾಕಬಹುದು, ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಬಹುದು, ಬೋನ್ ಮೀಲ್ ಪೌಡರನ್ನು ಹಾಕಬಹುದು, ಎಪ್ಸಮ್ ಸಾಲ್ಟನ್ನು ಹಾಕಬಹುದು. ಈ ರೀತಿಯಾಗಿ ವಿವಿಧ ರೀತಿಯಾದ ಒಂದು ಫರ್ಟಿಲೈಸರನ್ನು ಗಿಡಗಳ ಬುಡಕ್ಕೆ ಹಾಕಬಹುದು. ಹಾಗೆ ಎಲೆಗಳಿಗೆ ನೀವು ಗಿಡಗಳಲ್ಲಿ ಹೆಚ್ಚಿನ ಹೂವನ್ನು ಪಡೆಯುವಂತಹ ಯಾವುದೇ ಒಂದು ಲಿಕ್ವಿಡನ್ನು ಸ್ಪ್ರೇ ಮಾಡಬಹುದು. ಹಾಗೆ ಮೋದಿಕೇರಿಂದ ಕೆಲವೊಂದು ಲಿಕ್ವಿಡ್ಗಳು ಸಿಗ್ತದೆ, ಆ್ಯಕ್ಟಿವ್ ಝೈಮ್ ಮತ್ತು ಆ್ಯಕ್ಟಿವ್ 80 ಅಂತ. ಅದನ್ನು ಕೂಡ ನೀವು ಮಿಕ್ಸ್ ಮಾಡಿ ಗಿಡಗಳಿಗೆ ಸ್ಪ್ರೇ ಮಾಡಬಹುದು. ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳಿಗೆ ಯಾವೆಲ್ಲ ಫರ್ಟಿಲೈಸರನ್ನು ಹಾಕಬಹುದು, ಸ್ಪ್ರೇಯನ್ನು ಹಾಕಬಹುದು ಅಂತ ನೀವು ಕಮೆಂಟಲ್ಲಿ ಕೇಳಿದ್ದೀರಿ. ಅದಕ್ಕೆ ನನಗೆ ತಿಳಿದಷ್ಟು ಮಾಹಿತಿಯನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.